ನೋಡೆ, ಒಂದೇ ಕಲ್ಲಲ್ಲಿ 3 ಹಕ್ಕಿ ಹೊಡೆದ್ಬಿಟ್ಟೆ. ನೀನು ಈಗ್ಲೂ ಆಗ್ಲೂ ಅನ್ನೋ ಹಾಗೆ ಈ ಹಾಸ್ಪಿಟ್ಲಲ್ಲಿ ಮಲಗಿದ್ಯಾ. ಅಲ್ಲಿ ದತ್ತು ದೃಷ್ಟಿನ ಬೇರೆ ಮಾಡಿದ್ದಾಯ್ತು, ದತ್ತುನ ಮಾನಸಿಕವಾಗಿ ಕೊಂದಿದ್ದು ಆಯ್ತು. ಇನ್ನೇನೇ ಇದ್ರು ಅವನನ್ನ ದೈಹಿಕವಾಗಿ ಕೊಲ್ಲೋದೊಂದೇ ಬಾಕಿ. ದೃಷ್ಟಿ ಬೊಟ್ಟು ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ಬಿಟ್ಟೆ ಕಣ್. ನನ್ನ ಹೆಂಡತಿ, ನನ್ನ ಯಜಮಾನತಿ. ನನ್ನ ಕುಟುಂಬಕ್ಕೆ ಆ ದೇವ್ರು ಕೊಟ್ಟ ವರ ನೀನು. ಅಯ್ಯೋ ರಾಮ ಕೃಷ್ಣ ಕೃಷ್ಣ, ಬಿಡಿ ಬಿಡಿ ಬಿಡಿ. ಯಜಮಾನತಿ ನಾನೇ ಫಾಸ್ಟ್ ಅಂದ್ರೆ ನೀನ್ ನನ್ಗಿಂತ ಫಾಸ್ಟ್ ಇದೆಯಲ್ಲ. ನಾನ್ ಬರೀ ಮಕ್ಕಳು ಬೇಕು ಅಂದೆ, ನೀನ್ ಆಗ್ಲೇ ಅವ್ರ ಹೆಸರು ಬೇರೆ ಇಡ್ತಿದ್ಯಾ, ರಾಮಕೃಷ್ಣ ಅಂತಲ್ಲ ಯಜಮಾನತಿಗೆ. ಶ್ರೀ ಜೊತೆಗೆ ಇದ್ದೆ ದೃಷ್ಟಿ. ಎಷ್ಟು ಒಳ್ಳೊಳ್ಳೆ ನೆನ್ಪುಗಳನ್ನ ಕೊಟ್ಟೆ, ಅದನ್ನೆಲ್ಲ ಕೊಟ್ಟು ಮೋಸನೂ ಮಾಡ್ಬಿಟ್ಟಲ್ಲ ದೃಷ್ಟಿ. ನಿನ್ ಪ್ರೀತಿಯಿಂದ ಎಷ್ಟು ದೊಡ್ಡ ಮುಖವಾಡ ಇತ್ತು ಅಂತ ನನಗೆ ಗೊತ್ತಿರಲಿಲ್ಲ. ನನಗೀಗ್ಲೂ ನಂಬಕ್ಕಾಗ್ತಿಲ್ಲ ದೃಷ್ಟಿ, ನಂಬಕ್ಕಾಗ್ತಿಲ್ಲ. ಸಾಕಷ್ಟು ಜನ ನನಗೆ ಬೆನ್ನಿಗೆ ಚೂರಿ ಹಾಕಿದ್ರು. ಅದಕ್ಕೆ ಮುಲಾಮ್ ಹಚ್ಚಕ್ ಬಂದೋಳು ಅಂತ ಅನ್ಕೊಂಡ್ರೆ ನೀನು ಚೂರಿ ಹಾಕ್ಬಿಟ್ಟಲ್ಲ ದೃಷ್ಟಿ, ಚೂರಿ ಹಾಕ್ಬಿಟ್ಟಲ್ಲ. ನೀನ್ ನನ್ನ ಕೊಂದಿದ್ರು ಇಷ್ಟು ನೋವು ಹಾಕ್ತಿರ್ಲಿಲ್ಲ ದೃಷ್ಟಿ, ಆದ್ರೆ ಜೀವಂತ ಕೊಂದ್ಬಿಟ್ಟಲ್ಲ. ಏನ್ ಮಾಡ್ಲಿ ಈ ದೃಷ್ಟಿ, ನಾನು ಏನ್ ಮಾಡ್ಲಿ? ಇಷ್ಟು ದಿನ ಯಾರಾದ್ರೂ ನನ್ನ ಅನಾಥ ತಬ್ಲಿ ಅಂತಿದ್ರೆ ಕಣ್ ತಗೊಂಡು ಶೂಟ್ ಮಾಡೋಷ್ಟು ಕೋಪ ಬರ್ತಿತ್ತು. ಆದ್ರೆ ಈಗ ಅದೇ ಸತ್ಯ, ನಾನು ಅನಾಥನೇ, ತಬ್ಲಿನೇ, ಒಂಟಿನೇ. ಯಾಕೆ ದೇವ್ರೆ, ಯಾಕೆ ಹೀಗೆ ಮಾಡ್ತೀಯ? ಚಿಕ್ಕ ವಯಸ್ಸಿಂದ ಪ್ರೀತಿಗೋಸ್ಕರ ಹಂಬಲಿಸ್ತೀನಿ, ಅಲ್ಲೋ ಇಲ್ಲೋ
ಸ್ವಲ್ಪ ಪ್ರೀತಿ ಕೊಡ್ತೀಯ, ಇನ್ನೇನದ್ ನಂದಾಗ್ಬೇಕು ಅನ್ನೋಷ್ಟು ಕಿತ್ಕೊಂಡ್ಬಿಟ್ಟು ತಮಾಷೆ ನೋಡ್ತೀಯ. ಛೆ. ನನಗೆ ನೋವಾದಾಗ್ಲೆಲ್ಲ ನೀನ್ ಬಂದು ನನ್ನ ಕಣ್ಣೀರು ಒರೆಸ್ತಿದ್ದೆ ದೃಷ್ಟಿ. ಆದ್ರೆ ಇವತ್ತು ನೀನೇ ನನ್ನ ನೋವಿಗೆ ಕಾರಣ ಆಗ್ಬಿಟ್ಟಲ್ಲ. ಇನ್ನು ನನ್ನ ಜೀವನದಲ್ಲಿ ಯಾರು ನಂಬಿ ದೃಷ್ಟಿ? ಆ ಅಷ್ಟು ದೊಡ್ಡ ಗಾಯ ಮಾಡ್ಬಿಟ್ಟಲ್ಲ. ಈ ಗಾಯಕ್ಕೆ ಮುಲಾಮೆ ಇಲ್ಲ ದೃಷ್ಟಿ, ಮುಲಾಮೆ ಇಲ್ಲ. ಕಂದ, ಬಡಚನೆ ಸಮಾಧಾನ ಮಾಡ್ಕೊ. ಚನೆ ಇಲ್ಲೇ ಸ್ವಲ್ಪ ಇಲ್ಲೇ ಹತ್ತಿರದಲ್ಲಿ ಒಂದು ಅಂಗಡಿಗೆ ಹೋಗಿ ಬರಲ್ಲ? ಅಂಗಡಿಗೆ ನೀನ್ ಯಾವ ಅಂಗಡಿಗೆ ಹೋಗ್ತೀಯ ಅಂತ ನಂಗೆ ಚೆನ್ನಾಗ್ ಗೊತ್ತು. ಸುಮ್ಮನೆ ಇಲ್ಲೇ ಇರ್ಬೇಕಷ್ಟೆ. ಇವಳು ಹೀಗಾಗಿದೆ, ಅವಳಿಗೆ ಹಾಗಾಗಿದೆ. ನಿಂಗೆ ಸ್ವಲ್ಪನೂ ಚಿಂತೆ ಇಲ್ವಾ? ಅದೇ ಈ ಚಿಂತೆ ಎಲ್ಲ ನನ್ನ ತಲೆಯೆಲ್ಲ ಗುಮ್ 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 ಅಂತ ಇದೆ. ಅದಕ್ಕೆ ಇಲ್ಲೇ ಬಾಯಿ ಮುಚ್ಕೊಂಡಿಲ್ಲೇ ಇರು, ಸುಮ್ಮನೆ ನಿಂತ್ಕೋ. ಚನಿ, ಓ ಚನಿ, ನಿಂಗೋಗಿ ಹಂಗ್ ಬಂದ್ಬಿಡ್ತೀನಿ. ಯಾಕೆ ಹೀಗಾಡ್ತೀನಿ ನೀನು? ಸುಮ್ಮನೆ ಇರು ಅಂದೆ ಅಲ್ವಾ? ಸುಮ್ಮನೆ ಇದರಲ್ಲಿರೋ ಮೆಡಿಷನ್ ಯಾರಾದ್ರೂ ತಗೊಬಂದು ಇಲ್ಲಿವರೆಗೂ ಆಗಿರೋ ಬಿಲ್ ಮಾತಾಡಕ್ಕೆ ರಿಸೆಪ್ಷನ್ ಹತ್ರ ಹೋಗಿ. ಒಂದ್ ಕೆಲಸ ಮಾಡು, ಸರಿ ನಾನು ಹೋಗಿ ಮಾತ್ರೆ ತರ್ತೀನಿ, ನೀನು ಅದೇನಂತ ಹೋಗಿ ಮಾತಾಡ್ಕೊಂಬಾ. ನಾನು ಮಾತ್ರ ಅಲ್ಲಿ ಹೋಗಿ ಮಾತಾಡ್ಕೊಂಬರೋಣ ಬಾ. ನೋಡು, ಸುಮ್ಮನೆ ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡ್ ಬರ್ಬೇಕು. ಏನಾದ್ರೂ ಅಂಗಡಿ ಗಿಂಗಡಿ ಅಂತ ಹೋದ್ಯೋ ಅಷ್ಟೇ. ಅದಕ್ಕೆ ಹೇಳೋದು, ಕುಡಿದು ಬಿದ್ದು ಪೆಟ್ ಮಾಡ್ಕೊಂಡ್ ಬರ್ತೀರಾ, ನಮಗೂ ಮನೇಲಿ ಕುಡಿಯಕ್ ಬಿಡಲ್ಲ. ಹುಡುಕ್ರು ಮಾನ ಮರ್ಯಾದೆ ತೆಗಿತೀರ, ಎಲ್ಲಿ ಹೋದ್ರು ನಮ್ಗೆ ಮರ್ಯಾದೆ ಇಲ್ಲ. ಸೀಮಾ, ಸೀಮಾ, ಸೀಮಾ ಡಾರ್ಲಿಂಗ್,
ಇಷ್ಟು ಪ್ರೀತಿಯಿಂದ ಕೂಗ್ತಾ ಇದ್ರು ನನ್ನ ಧ್ವನಿ ನಿನಗೆ ಕೇಳಿಸ್ತಿಲ್ಲ ಅಂದ್ರೆ ನಿನಗೆ ನಿಜವಾಗ್ಲೂ ಪ್ರಜ್ಞೆ ಇಲ್ಲ ಅನ್ಸುತ್ತೆ. ನಾನು ಹೇಳ್ದಂಗೆ ಕೇಳಿದಿದ್ರೆ ಈ ಥರ ಪ್ರಜ್ಞೆ ತಪ್ಪಿ ಮಲ್ಕೊಳ್ಳೋ ಪ್ರಮೇಯನೇ ಬರ್ತಿರ್ಲಿಲ್ವಲ್ಲ ಸೀಮಾ. ಏನೋ ನಾನು ಸಾಕಿರೋ ನಾಯಿ, ನಾನು ಹೇಳ್ದಂಗೆ ಕೇಳ್ಕೊಂಡು ನಾನು ಹಾಕಿದ್ದನ್ನ ತಿನ್ಕೊಂಡು ಬಿದ್ದಿರತ್ತೆ ಅನ್ಕೊಂಡ್ರೆ ನನಗೆ ಕಚ್ಚಕ್ ಬರ್ತೀಯಾ? ಈ ಶರಾವತಿ ಸುಮ್ಮನೆ ಇರ್ತಾಳ? ನಿಂದೆ ಇಷ್ಟು ಕ್ರಿಮಿನಲ್ ಬ್ರೈನ್ ಅಂದ್ರೆ ಇಷ್ಟು ವರ್ಷದಿಂದ ತತ್ತುನ ಅಂಗ ಎಲ್ಲ ಆಡಿಸ್ತಾ ಇದ್ದೀನಿ ನಾನು. ನನಗಿನ್ನೆಷ್ಟು ಕ್ರಿಮಿನಲ್ ಬ್ರೈನ್ ಇರಬೇಡ. ನಾನು ಹೇಳಿದ ಮಾತು ಕೇಳಿದಿದ್ರೆ ಇಷ್ಟೊತ್ತಿಗೆ ಲಕ್ಷ ಲಕ್ಷ ದುಡ್ಡು ನಿಂದಾಗಿರ್ತಿತ್ತು. ಆದ್ರೆ ನೀನು ದತ್ತುನ ಮದ್ವೆ ಆಗ್ಬಿಡೋಣ, ತಿಜೋರಿನೇ ಹೊತ್ಕೊಂಡು ಹೋಗ್ಬಿಡೋಣ ಅಂತ ಅನ್ಕೊಂಡಿದ್ದೆ ಅಲ್ವಾ? ಆದ್ರೆ ನಾನು ನಿನಗೆ ಎದ್ದೇಳಕ್ಕೂ ಆಗದೆ ಇರೋ ಥರ ಮಲಗಿಸ್ಬಿಟ್ಟಿದ್ದೀನಿ ನೋಡು. ಏನಂದ ನೀನು? ನನಗ್ ವಯಸ್ಸಾಯ್ತು, ನನ್ನ ಕೈಲಿ ಇದೆಲ್ಲ ಆಗಲ್ಲ ಅಂತನ? ನನಗ್ ವಯಸ್ಸಾಯ್ತು ಅಂದಿದ್ ನಿನ್ಗೆ ಆಯಸ್ಸಿಲ್ದಿರೋ ಹಾಗಾಗೋಯ್ತಲ್ಲೇ. ಇಷ್ಟೊಂದೆಲ್ಲ ಬ್ಲಡ್ ಹೋಗಿದೆ, ಅಷ್ಟು ಡೀಪಾಗಿ ಕಟ್ಟಾಗಿದೆ, ನೀನ್ ಬದುಕ್ತೀಯ ಅಂತ ನಿನಗ್ ಅನ್ಸುತ್ತಾ? ಅಕಸ್ಮಾತ್ ನಿನಗ್ ಬದುಕಿದ್ರು ನಾನೇ ನಿನ್ ಕುತ್ತಿಗೆ ಹಿಸ್ಕಿ ಸಾಯಿಸ್ಬಿಡ್ತೀನಿ ಕಣೆ. ಪಡ್ಕೊಂಡೆ ಆ ದತ್ತುನ ಸಾಯಿಸಿ ನೆಮ್ಮದಿಯಾಗಿರು ಅಂತ. ನೀನದೊಂದು ಕೆಲಸ ಮಾಡ್ಬಿಟ್ಟಿದ್ರೆ ಇವತ್ತು ಲೈಫಲ್ಲಿ ಸೆಟ್ಲ್ ಆಗೋಗಿರ್ತಿದ್ದೆ. ನೋಡು ನೋಡು ಇವತ್ತು ಹೇಗ್ ಮಲ್ಗಿದ್ಯಾ, ಯಾವ ಸ್ಥಿತಿಲಿದ್ಯಾ ಅಂತ. ಹೇ ಸೀಮಾ, ನಿನ್ ಲೈಫು ನನ್ನ ಕೈಲಿದೆ ಕಣೆ. ನಿನ್ ಗುಟ್ಟೇನಾದ್ರು ರಟ್ಟು ಮಾಡಕ್ ಪ್ರಯತ್ನ ಮಾಡಿದ್ಯೋ ಅವತ್ತೇ ನಿನ್ ಜೀವ ಹಾರೋಗತ್ತೆ. ನೋಡೆ, ಒಂದೇ ಕಲ್ಲಲ್ಲಿ 3 ಹಕ್ಕಿ ಹೊಡೆದ್ಬಿಟ್ಟೆ. ನೀನು ಈಗ್ಲೂ ಆಗ್ಲೂ ಅನ್ನೋ ಹಾಗೆ ಈ ಹಾಸ್ಪಿಟ್ಲಲ್ಲಿ ಮಲ್ಗಿದ್ಯಾ. ಅಲ್ಲಿ ದತ್ತು ದೃಷ್ಟಿನ ಬೇರೆ ಮಾಡಿದ್ದಾಯ್ತು, ದತ್ತುನ ಮಾನಸಿಕವಾಗಿ ಕೊಂದಿದ್ದು ಆಯ್ತು. ಇನ್ನೇನೇ ಇದ್ರು ಅವನನ್ನ ದೈಹಿಕವಾಗಿ ಕೊಲ್ಲೋದೊಂದೇ ಬಾಕಿ. ಅರ್ಥ ಆಗ್ಲಿಲ್ವಾ? ಆ ದತ್ತು ಕತೆನು ಇಷ್ಟರಲ್ಲೇ ಮುಗಿಸ್ತೀನಿ ಕಣೆ. ಬಳ್ಳಾರಿ ಯಾವುದೋ ಒಂದು ಕ್ವಾರಿ ಕೆಳಗಡೆ ಅವನ್ ಮಣ್ಣಲ್ಲಿ ಮಣ್ಣಾಗಿ ಮುಚ್ಚೋಗ್ತಾನೆ. ಅವನ್ ಹೆಣ ಹುಡ್ಕೋಷ್ಟರಲ್ಲಿ ನಾನು ನನ್ನ ಕೆಲಸ ಮುಗಿಸ್ಕೋತೀನಿ. ಸೀಮಾ, ಸತ್ತೋರ್ಗೆ ನಮಸ್ಕಾರ ಮಾಡ್ಕೋಬೇಕಂತೆ. ಬಾಯ್.